ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೆಕ್ಕೆಜೋಳನ ಇದು ಉಪ್ಪು ಹಾಕಿ ಕುದಿಸ್ಬಿಟ್ಟು ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಮಾಡಿ. ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕಡಲೆ ಬೀಜ, ಚೆನ್ನಾಗಿ ಕೆಂಪಗಾಗಬೇಕು. ಇದು ನೋಡಿ, ಇದು ಕೆಂಪಗಾಗಿದೆ. ಈಗ ಇದು ಈರುಳ್ಳಿ ಮತ್ತು ಕಟ್ ಮಾಡಿರೋ ಕರಿಬೇವು ದೊಡ್ಡದು ಹಾಕಿದ್ರೆ ತೆಗೆದು ಎಸಿತಾರೆ ಮಕ್ಕಳು, ಅದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಈಸಿ ಇದೆ. ಸಂಜೆ ಟೈಮಲ್ಲಿ ಮಾಡಬೇಕು, ಟೀ ಟೈಮಲ್ಲಿ ಚೆನ್ನಾಗಿರುತ್ತೆ. ಟೀ ಜೊತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಬೇಯಕ್ಕೆ ಹಾಕಿದ್ದೀನಿ. ಉಪ್ಪೇನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಆದರೆ ಸಾಕು. ಈರುಳ್ಳಿ ಹಿಡಿದ್ರೆ ಸಾಕು, ಈರುಳ್ಳಿ ಉಪ್ಪು ಹಿಡಿದ್ರೆ ಸಾಕು. ಈ ಸ್ವೀಟ್ ಕಾರ್ನ್ನ ಬೇಕು ಅಂದರೆ ನೀವು ಕುಕ್ಕರ್ಗೂ ಹಾಕ್ಕೋಬೋದು. ನಾನು ಬೋಸಿಲ್ ಕುದಿಸಿದ್ದೀನಿ. ಕುಕ್ಕರಲ್ಲಿ ಒಂದು ಉಸಿಲ್ ಹಾಕಿದ್ರೆ ಸಾಕು, ಬೆಂದೋಗಿರುತ್ತೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಎಣ್ಣೆಲೆ 1 ಸ್ಪೂನ್ ಖಾರದ ಪುಡಿ ಹಾಕಿರ್ತೀನಿ. ಇನ್ನೂ ಬೇಕಂದ್ರೆ ಇನ್ನೂ ಹಾಕ್ಕೋಬೋದು, ಜಾಸ್ತಿ ಖಾರ ತಿನ್ನಂಗಿದ್ರೆ ಹಾಕ್ಕೋಬೋದು. ಖಾರದ ಪುಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಇವಾಗ ಮೆಕ್ಕೆಜೋಳ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು.
ಈಗ ಒಂದು 5 ನಿಮಿಷ ಮೇಲೆ ಮುಚ್ಚಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ನೋಡಿ. ಇವಾಗ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ಇವಾಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವೊಂದು ಸತಿ ಮಾಡಿ ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ.